ನಮಸ್ಕಾರ ವೀಕ್ಷಕರೇ. ಗೋಲ್ಡ್ ಖರೀದಿಸೋರಿಗೆ ಒಂದು ಶುಭ ಸುದ್ದಿಯನ್ನು ಕೊಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಕಳೆದ ಒಂದಷ್ಟು ದಿನಗಳಿಂದ ನೀವೇ ನೋಡ್ತಾ ಇದ್ದೀರಿ, ಚಿನ್ನದ ರೇಟು 8,000ವನ್ನು ದಾಟಿ 9,000ದ ಗಡಿಯವರೆಗೆ ಬಂದು ನಿಂತ್ಕೊಂಡಿದೆ. ಮದುವೆ ಬೇರೆ ಥರದ ಶುಭ ಕಾರ್ಯಗಳಿಗೆ ಚಿನ್ನವನ್ನು ಖರೀದಿಸಬೇಕು ಅಂತಂದರೆ ಬಡವರಿಗಂತೂ ಭಾಳ ಕಷ್ಟಕರವಾದಂಥ ದಿನಗಳು. ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ಗೋಲ್ಡ್ ಖರೀದಿಸೋರಿಗೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ನ್ಯೂಸನ್ನು ಕೊಡಬಹುದು. ಏನಂತಂದರೆ, ಗೋಲ್ಡ್ ರೇಟ್ ಪಾತಾಳಕ್ಕೆ ಇಳಿಯುತ್ತೆ ಅಂತ ಅನ್ಬೋದು. ಪಾತಾಳ ಕಲ್ದಿದ್ರೂ ಒಂದಷ್ಟು ಮಟ್ಟಿಗೆ ಕಡಿಮೆ ಆಗಬಹುದು ಅಂತ ಹೇಳಲಾಗಿದೆ. ಯಾಕಂತಂದರೆ, ಭಾರತೀಯ ವಿಜ್ಞಾನಿಗಳು ಒಡಿಸ್ಸಾದಲ್ಲಿ ಬೃಹತ್ ಚಿನ್ನದ ನಿಕ್ಷೇಪವನ್ನು ಕಂಡುಹಿಡಿದಿದ್ದಾರೆ. ದೇವಗಢ, ಸುಂದರ್ಗಢ, ನವರಂಗಪುರ ಮತ್ತು ಕ್ಯೋಂಜಾರ್ ಜಿಲ್ಲೆಗಳಲ್ಲಿ ಶೋಧ ಕಾರ್ಯ ನಡೀತಾ ಇದೆ. ಸರ್ಕಾರ ಮೊದಲ ಬಾರಿಗೆ ಚಿನ್ನದ ಗಣಿ ಹರಾಜನ್ನು ನಡೆಸ್ತಾ ಇದ್ದು, ದೇಶದಲ್ಲಿ ಚಿನ್ನದ ಬೆಲೆ ಕೂಡ ಇಳಿಯುತ್ತೆ ಅಂತ ಹೇಳಲಾಗಿದೆ. ಶತಮಾನಗಳಿಂದ ಚಿನ್ನವನ್ನು ಅತ್ಯಂತ ಸುರಕ್ಷಿತ ಮತ್ತು ವಿಶ್ವಾಸಾರ್ಹ ಆಸ್ತಿ ಅಂತ ಪರಿಗಣಿಸಲಾಗಿದೆ. ಯಾವುದೇ ದೇಶವು ಆರ್ಥಿಕ ಸ್ಥಿರತೆಯನ್ನು ಸಾಧಿಸಲಿಕ್ಕೆ ಅದರ ಚಿನ್ನದ ನಿಕ್ಷೇಪಗಳು ನಿರ್ಣಾಯಕ ಪಾತ್ರವನ್ನು ವಹಿಸ್ತವೆ. ಕಾಗದದ ಕರೆನ್ಸಿಯ ಮೌಲ್ಯವು ವಿವಿಧ ಕಾರಣಗಳಿಂದ ಏರಿಳಿತ ಆದರೂ ಸಹ ಚಿನ್ನ ತನ್ನ ಮೌಲ್ಯವನ್ನು ಶಾಶ್ವತವಾಗಿ ಉಳಿಸಿಕೊಂಡಿದೆ. ಐತಿಹಾಸಿಕವಾಗಿ ಚಿನ್ನವನ್ನು ಹಣದುಬ್ಬರದ ವಿರುದ್ಧ ಹೆಡ್ಜ್ ಆಗಿ ಮತ್ತು ಆರ್ಥಿಕ ಅಸ್ಥಿರತೆಯ ಸಮಯದಲ್ಲಿ ಹೂಡಿಕೆದಾರರಿಗೆ ಸುರಕ್ಷಿತ ತಾಣವಾಗಿ ಬಳಸಲಾಗ್ತಾ ಇದೆ. ಇದು ಕೇವಲ ಅಮೂಲ್ಯವಾದ ಲೋಹ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಆರ್ಥಿಕತೆಯಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುವಂಥದ್ದು ಚಿನ್ನ. ಭಾರತೀಯ ವಿಜ್ಞಾನಿಗಳು ಇತ್ತೀಚೆಗೆ ಒಡಿಸ್ಸಾ ರಾಜ್ಯದಲ್ಲಿ ಬೃಹತ್ ಚಿನ್ನದ ನಿಕ್ಷೇಪಗಳನ್ನು ಕಂಡುಹಿಡಿದಿದ್ದಾರೆ. ಈ ನಿಕ್ಷೇಪಗಳು ಭವಿಷ್ಯದಲ್ಲಿ ಭವಿಷ್ಯವನ್ನು ಬದಲಾಯಿಸ್ತಕ್ಕಂಥ ವಿಷಯ ಅಂತ ತಜ್ಞರು ಹೇಳ್ತಾರೆ. ಖನಿಜ ಸಂಪತ್ತಿಗೆ ಹೆಸರುವಾಸಿಯಾಗಿರ್ತಕ್ಕಂಥ ಒಡಿಸ್ಸಾ ಮತ್ತೆ ಸುದ್ದಿಯಲ್ಲಿದೆ. ರಾಜ್ಯದ ಹಲವಾರು ಭಾಗಗಳಲ್ಲಿ ವಿಜ್ಞಾನಿಗಳು ಬೃಹತ್ ಚಿನ್ನದ ನಿಕ್ಷೇಪಗಳನ್ನು ಗುರುತಿಸಿದ್ದಾರೆ. ಈ ಹೊಸ ಆವಿಷ್ಕಾರಗಳು ಒಡಿಸ್ಸಾವನ್ನು ಚಿನ್ನದ ಗಣಿಗಾರಿಕೆಯ ಪ್ರಮುಖ ಕೇಂದ್ರವನ್ನಾಗಿ ಮಾಡುತ್ತೆ. ಒಡಿಸ್ಸಾದ ಗಣಿ ಸಚಿವರಾಗಿರ್ತಕ್ಕಂಥ ವಿಭೂತಿ ಜೈನ ಅವರ ಪ್ರಕಾರ ಹಲವಾರು ಪ್ರದೇಶಗಳಲ್ಲಿ ಚಿನ್ನದ ಪರಿಶೋಧನೆ ಮುಂದುವರೆದಿದೆ. ಸರ್ಕಾರ ಶೀಘ್ರದಲ್ಲೇ ಚಿನ್ನದ ಗಣಿಗಾರಿಕೆ ಹರಾಜನ್ನು ನಡೆಸ್ತದೆ. ಸುಂದರ್ಗಢ, ನವರಂಗಪುರ, ಕ್ಯೋಂಜಾರ್ ಮತ್ತು ದೇವಗಢ ಜಿಲ್ಲೆಗಳಲ್ಲಿ ಪ್ರಮುಖ ಚಿನ್ನದ ನಿಕ್ಷೇಪಗಳನ್ನು ವಿಜ್ಞಾನಿಗಳು ಗುರುತಿಸಿದ್ದಾರೆ. ಹೆಚ್ಚುವರಿಯಾಗಿ ಬೌದ್, ಮಲ್ಕಂಗಿರಿ ಮತ್ತು ಸಬಲ್ಪುರ್ ಜಿಲ್ಲೆಗಳಲ್ಲಿಯೂ ಶೋಧ ಕಾರ್ಯ ನಡೀತಾ ಇದೆ. ಮರೇದಿಹಿ, ಸುಲೇಪತ್ ಮತ್ತು ಬಾದಂಪಹಾದ್ ನಂತಹ ಪ್ರದೇಶಗಳಲ್ಲಿ ಸಂಶೋಧನೆ ನಡೀತಾ ಇದೆ. ಹಾಗೆ ಒಡಿಶಾದ ದೇವಗಢ ಜಿಲ್ಲೆಯಲ್ಲಿ ನಡೆಸಿದ ಭೂವೈಜ್ಞಾನಿಕ ಸಮೀಕ್ಷೆಗಳು ಈ ಹಿಂದೆ ಪತ್ತೆಯಾದಂತಹ ಅಡಸ, ರಾಮಪಳ್ಳಿ ಚಿನ್ನದ ನಿಕ್ಷೇಪಗಳಿಗಿಂತ ದೊಡ್ಡದಾದ ನಿಕ್ಷೇಪಗಳು ಇದೆ ಅಂತ ಹೇಳಿದ್ದಾರೆ. ಇದಲ್ಲದೆ ಭಾರತೀಯ ಭೂವೈಜ್ಞಾನಿಕ ಸಮೀಕ್ಷೆ ಪ್ರಸ್ತುತ ಈ ಪ್ರದೇಶದಲ್ಲಿ ತಾಮ್ರ ಪರಿಶೋಧನೆಯನ್ನು ನಡೆಸ್ತಾ ಇದೆ. ಇದು ಇಲ್ಲಿ ವೈವಿಧ್ಯಮಯ ಖನಿಜ ಸಂಪನ್ಮೂಲಗಳು ಇದ್ದಾವೆ ಅಂತ ಸೂಚಿಸ್ತದೆ. ಕ್ಯೋಂಜಾರ್ ಜಿಲ್ಲೆಯ ಗೋಪುರ್, ಗಾಜಿಪುರ್, ಮಂಕಡ್ಜುವಾನ್, ಸಲೈಖಾನಾ ಮತ್ತು ದಿಮ್ರಿಯಾಮುಂಡದಂತಹ ಪ್ರದೇಶಗಳಲ್ಲಿ ಚಿನ್ನದ ಪರಿಶೋಧನೆ ನಡೀತಾ ಇದೆ. ಈ ಇತ್ತೀಚಿನ ಮನ್ನಣೆಗಳು ಒಡಿಶಾದ ಗಣಿಗಾರಿಕೆ ಕ್ಷೇತ್ರದ ಅಭಿವೃದ್ಧಿಗೆ ಹೊಸ ಅವಕಾಶಗಳನ್ನು ತೆರೀತಾ ಇದೆ. ರಾಜ್ಯ ಸರ್ಕಾರ ಚಿನ್ನದ ನಿಕ್ಷೇಪಗಳನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಲಿಕ್ಕೆ ಮುಂದಾಗಿದೆ. ಒಡಿಶಾ ಸರ್ಕಾರ ದೇವಗಢ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಚಿನ್ನದ ಗಣಿಗಾರಿಕೆ ಬ್ಲಾಕ್ ಹರಾಜನ್ನು ನಡೆಸಲಿಕ್ಕೆ ಸಿದ್ಧತೆ ನಡೆಸ್ತಾ ಇದೆ. ಈ ಹರಾಜು ರಾಜ್ಯದ ಖನಿಜ ಉದ್ಯಮವನ್ನು ಅಭಿವೃದ್ಧಿಯ ಪ್ರಮುಖ ಮೈಲುಗಲ್ಲಾಗಿ ಮುಂದುವರಿಸ್ತಾ ಇದೆ. ತಜ್ಞರ ಪ್ರಕಾರ ಈ ಕಾರ್ಯಗಳು ಅಥವಾ ಈ ಕ್ರಮಗಳು ಒಡಿಶಾದ ಗಣಿಗಾರಿಕೆ ವಲಯವನ್ನು ತ್ವರಿತವಾಗಿ ಅಭಿವೃದ್ಧಿಪಡಿಸುತ್ತವೆ, ರಾಜ್ಯ ಮತ್ತು ದೇಶಕ್ಕೆ ಪ್ರಮುಖ ಆರ್ಥಿಕ ಪ್ರಯೋಜನಗಳನ್ನು ತಂದುಕೊಡ್ತವೆ ಅಂತ. ಈ ಪರಿಶೋಧನಾ ಪ್ರಕ್ರಿಯೆಯನ್ನು ಒಡಿಶಾ ರಾಜ್ಯ ಸರ್ಕಾರ, ಭಾರತೀಯ ಭೂವೈಜ್ಞಾನಿಕ ಸಮೀಕ್ಷೆ ಮತ್ತು ಒಡಿಶಾ ಗಣಿಗಾರಿಕೆ ನಿಗಮವು ಉತ್ಸಾಹದಿಂದ ಮೇಲ್ವಿಚಾರಣೆ ಮಾಡ್ತಾ ಇದೆ. ಗೋಪುರ್, ಘಾಜಿಪುರ್, ಮಂಕಡ್ಜುವಾನ್, ಸಲೈಖಾನಾ ಮತ್ತು ಡಿಮ್ರಿಮುಂಡಾ ಪ್ರದೇಶಗಳಲ್ಲಿ ನಡೆದಿರತಕ್ಕಂಥ ಪರಿಶೋಧನೆಯು ಒಡಿಸ್ಸಾ ಗಣಿಗಾರಿಕೆಯ ವಲಯವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ತದೆ.
ಒಡಿಶಾ ಸರ್ಕಾರವು ದೇವಗಢ ಜಿಲ್ಲೆಯಲ್ಲಿ ಮೊದಲ ಚಿನ್ನದ ಗಣಿ ಹರಾಜನ್ನು ನಡೆಸಲಿಕ್ಕೆ ಸಿದ್ಧತೆ ನಡೆಸ್ತಾ ಇದೆ. ಈ ಕ್ರಮ ರಾಜ್ಯದ ಖನಿಜ ಉದ್ಯಮವನ್ನು ಮತ್ತಷ್ಟು ಬಲಪಡಿಸುವುದಲ್ಲದೆ ಸ್ಥಳೀಯ ಮತ್ತು ರಾಷ್ಟ್ರೀಯ ಆರ್ಥಿಕತೆಗಳಿಗೆ ಭಾರೀ ಪ್ರಯೋಜನಗಳನ್ನು ನೀಡುತ್ತದೆ. ಇದು ಭವಿಷ್ಯದಲ್ಲಿ ಒಡಿಶಾವನ್ನು ಚಿನ್ನದ ಗಣಿಗಾರಿಕೆಯಲ್ಲಿ ಪ್ರಮುಖ ರಾಜ್ಯವನ್ನಾಗಿ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದು ಚಿನ್ನದ ಬೆಲೆ ಕೂಡ ಇಳಿಕೆಯಾಗುತ್ತೆ ಅಂತ ತಜ್ಞರು ಹೇಳಿದ್ದಾರೆ. ಸೊ ಈ ಎಲ್ಲ ದಿಸೆಯಲ್ಲಿ ದೇಶದಲ್ಲಿ ಚಿನ್ನದ ರೇಟ್ ಏನಾದರೂ ಕಡಿಮೆ ಆಗ್ತಾ ಬಂದರೆ ಇದು ಮಧ್ಯಮ ವರ್ಗಗಳಿಗೆ ಅಥವಾ ಚಿನ್ನವನ್ನು ತಮ್ಮ ಶುಭ ಕಾರ್ಯಗಳಿಗೆ ಬಳಸ್ತಕ್ಕಂಥವ್ರಿಗೆ ರೇಟ್ ಕಡಿಮೆ ಆಗೋದರಿಂದ ಎಲ್ಲರೂ ಖರೀದಿಸಲಿಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂಥದ್ದು. ಇದು ಇಂದಿನ ಮಾಹಿತಿ ವೀಕ್ಷಕರೇ, ಧನ್ಯವಾದಗಳು.